ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ನಮಗೆ ತುಂಬಾ ಈಸಿ ಆಗಿರೋವಂಥ ಕೆಲಸ ಬೇಕು, ಅದು ಕೂಡ ಫ್ಲೆಕ್ಸಿಬಲ್ ಇರಬೇಕು, ಇಂಟರ್ವ್ಯೂ ಪ್ರೋಸೆಸ್ ಮಾತ್ರ 2 or 3 ಸ್ಟೆಪ್ಸಲ್ಲಿ ಮುಗಿದೋಗ್ಬಿಡ್ಬೇಕು, 1 or 2 ಡೇಸಲ್ಲಿ ನಾವು ಸೆಲೆಕ್ಟ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಜೊತೆಗೆ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ, ಅವರ್ಲಿ ವೈಸ್ನ ಪೇ ಮಾಡ್ತಾರೆ. ಇದೇ ರೀತಿ ಹೇಳ್ತಾ ಹೋದರೆ ಈ ರೋಲಿನ ಅಡ್ವಾಂಟೇಜಸ್ ತುಂಬಾ ಇದೆ. ಸೊ ಈ ರೀತಿಯಾದಂಥ ಕೆಲಸನ ನೀವೇನಾದರೂ ಹುಡುಕ್ತಿದ್ರೆ ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ ಆಗಿರುತ್ತೆ. ಸೊ ಕಂಪ್ನಿ ಬಂದು ಎಂಜಲಿಕ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ರೋಲ್ ಬಂದು ವಾಯ್ಸ್ ರೆಕಾರ್ಡಿಂಗ್ ಸ್ಪೆಷಲಿಸ್ಟ್ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಅಂದರೆ ಕಂಪ್ನಿಯವರು ಕಳಿಸೋವಂಥ ಸ್ಕ್ರಿಪ್ಟ್ನ ನೀವು ಜಸ್ಟ್ ಆ್ಯಸ್ ಇಟ್ ಈಸ್ ಓದಿ ವಾಯ್ಸ್ನ ರೆಕಾರ್ಡಿಂಗ್ ಮಾಡಿ ವಾಪಸ್ ಕಂಪ್ನಿಯವ್ರಿಗೆ ಕಳಿಸೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇದು ಎಲ್ಲೋ ಲೀಕ್ ಆಗುತ್ತೆ ಅಥವಾ ಟ್ರೋಲ್ ಮಾಡ್ತಾರೆ ಅನ್ನೋ ಟೆನ್ಷನ್ನೇ ಬೇಡ. ಯಾಕಂದರೆ ಇದನ್ನು ಜಸ್ಟ್ AI ಪ್ರಾಜೆಕ್ಟ್ಸ್ಗಳಿಗೆ ಅಂತಲೇ ಯೂಸ್ ಮಾಡುವಂಥದ್ದು ಅಥವಾ AIನ ಟ್ರೈನ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತಾರೆ. ಸೊ ಸಿಂಪಲ್ ಆದಂಥ ಕೆಲಸ ಆಗಿರುತ್ತೆ. 100% ವರ್ಕ್ ಫ್ರಮ್ ಹೋಮ್. ಯಾವುದೇ ರೀತಿ ಟಾರ್ಗೆಟ್ಸ್ ಇರೋದಿಲ್ಲ, ಸೇಲ್ಸ್ ಇರೋದಿಲ್ಲ, ಕಾಲಿಂಗ್ ಇರೋದಿಲ್ಲ, ಏನು ಕೂಡ ಇರೋದಿಲ್ಲ. ಎಕ್ಸ್ಪೆಷಲಿ ಸ್ಟೂಡೆಂಟ್ಸ್ಗಳಿಗೆ, ಹೌಸ್ ವೈಫ್ಸ್ಗೆ, ಮದರ್ಸ್ಗೆ, ಆಲ್ರೆಡಿ ವರ್ಕ್ ಮಾಡ್ತಾ ಇರೋರಿಗೂ ಇದೊಂದು ಬೆಸ್ಟ್ ಅಪಾರ್ಚುನಿಟಿ ಅಂತ ಹೇಳ್ತೀನಿ. ಯಾಕಂದರೆ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ. ನಿಮಗೆ ಯಾವಾಗ ಟೈಮ್ ಆಗುತ್ತೆ, ನಿಮಗೆ ಯಾವಾಗ ಬೇಕಾಗಿರುತ್ತೆ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಇನ್ನು ಎಲಿಜಿಬಿಲಿಟೀಸ್ ನೋಡಿದ್ರೆ ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ ಅಥವಾ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ನ ಅವರು ಮೆನ್ಷನ್ ಮಾಡಿಲ್ಲ. ಇನ್ನು ನೀವು ಜಸ್ಟ್ PUC ಪಾಸ್ ಆಗಿದ್ದೀನಿ ಅಥವಾ ಡಿಗ್ರಿ, ಡಿಪ್ಲೊಮೊ ನೀವು ಏನೇ ಮಾಡ್ಕೊಂಡಿರಿ, ಅಟ್ಲೀಸ್ಟ್ PU ಪಾಸ್ ಆಗಿದ್ದೀನಿ ಅಂದರೆ ಇಲ್ಲಿ ಸಾಕಾಗಿರುತ್ತೆ. ಹಾಗೆ ಇಲ್ಲಿ ಫ್ಲೆಕ್ಸಿಬಲ್ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂಥ ಟೈಮಿಂಗ್ಸ್ ಇರೋದಿಲ್ಲ. ನಿಮಗೆ ಯಾವಾಗ ಆಗುತ್ತೆ, ಎಷ್ಟು ಅವರ್ ಆಗುತ್ತೆ ಅಷ್ಟವರ್ ನೀವು ಕೆಲಸನ ಮಾಡ್ಬೋದು. ಪೇಮೆಂಟ್ಸ್ ಕೂಡ ನಿಮಗೆ ಅವರ್ಲಿ ವೈಸ್ ಪ್ರೊವೈಡ್ನ ಮಾಡ್ತಾರೆ. 1 hourಗೆ ಅವರು $40 $120ವರೆಗೂ ಪ್ರೊವೈಡ್ನ ಮಾಡ್ತಾ ಇದ್ದಾರೆ. ಸೊ ಏನಿಲ್ಲ ಅಂದರೂ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ 4,000 11,000ವರೆಗೂ ಪರ್ ಅವರ್ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು. ಎಷ್ಟು ಚೆನ್ನಾಗಿ ನೀವು ಕೆಲಸನ ಮಾಡ್ತೀರೋ ಅನ್ನೋದ್ರ ಮೇಲೆ ಈ ಸ್ಯಾಲ್ರಿ ಡಿಪೆಂಡ್ ಆಗಿರುತ್ತೆ. ಅಟ್ಲೀಸ್ಟ್ 4,000 ಅವರು ಪರ್ ಅವರ್ಗೆ ಸಿಗುತ್ತೆ. ಸೊ ನೀವು ಎಷ್ಟು ಅವರ್ ಕೆಲಸ ಮಾಡ್ತೀರಾ ಅಷ್ಟು ಜಾಸ್ತಿ ಅರ್ನಿಂಗ್ಸ್ನ ಮಾಡ್ಬೋದು. ಯಾವುದೇ ರೀತಿ ನಿಮಗೆ ಟಾರ್ಗೆಟ್ಸ್ ಅಂತ ಕೊಟ್ಟಿರಲ್ಲ. ಬಟ್ ವಾರದಲ್ಲಿ ನೀವು ಅಟ್ಲೀಸ್ಟ್ 10 hours ಆದರೂ ರೆಕಾರ್ಡಿಂಗ್ಸ್ನ ಮಾಡಿರಬೇಕು ಅಂತ ಕೇಳ್ತಾ ಇದ್ದಾರೆ. ದಿನಕ್ಕೆ 1 hour ಅಥವಾ 1.5 hour ಅಂತ ಮಾಡಿದ್ರು ಕೂಡ ಈಸಿಯಾಗಿ ವಾರಕ್ಕೆ 10 hours ಆಗಿಬಿಡುತ್ತೆ. ಸೊ ಅದೇನು ನಿಮ್ಗೆ ಅಷ್ಟು ದೊಡ್ಡದಾಗಿರೋದಿಲ್ಲ. ಕಂಪ್ಲೀಟ್ ಮಾಡಿಲ್ಲ ಅಂದರೂ ಕೂಡ ನಿಮ್ಗೆ ಅಷ್ಟು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಅಟ್ಲೀಸ್ಟ್ 10 hours ಅಂತ ಅವರು ಮೆನ್ಷನ್ನ ಮಾಡಿದ್ದಾರೆ. ಇನ್ನು ತುಂಬಾ ಈಸಿ ಆದಂಥ ಕೆಲಸ. ಹೇಗೆ ಮಾಡಬೇಕು, ಏನು ಮಾಡಬೇಕು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ, ನೀವು ಹೇಗೆ ಅಪ್ಲೈನ ಮಾಡಬೇಕು, ಎಕ್ಸಾಕ್ಟಾಗಿ ಏನು ಕೆಲಸ ಇರುತ್ತೆ ಅನ್ನೋದನ್ನ ಡಿಟೇಲಾಗಿ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಇನ್ನು ಇಂಟರ್ವ್ಯೂ ಪ್ರೋಸೆಸ್ ಅಂತೂ ತುಂಬಾ ಸಿಂಪಲ್ ಆಗಿರುತ್ತೆ. ಜಸ್ಟ್ 3 ಸ್ಟೆಪ್ಸಲ್ಲಿ ನಿಮ್ಮ ಇಂಟರ್ವ್ಯೂ ಪ್ರೋಸೆಸ್ ಕಂಪ್ಲೀಟ್ ಆಗಿಬಿಡುತ್ತೆ. ನಿಮ್ಮ ರೆಸ್ಯೂಮ್ನ ಸೆಂಡ್ ಮಾಡಬೇಕಾಗಿರುತ್ತೆ, ಒಂದು ಶಾರ್ಟ್ ಸ್ಕ್ರೀನಿಂಗ್ ಇರುತ್ತೆ, ಅದಾದಮೇಲೆ ನೀವು ಪ್ರಾಜೆಕ್ಟ್ಸ್ನ ತೊಗೊಂಡು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಜಸ್ಟ್ 1 or 2 ಡೇಸಲ್ಲಿ ಇಲ್ಲಿ ನಿಮಗೆ ಅವರು ಪ್ರಾಜೆಕ್ಟ್ಸ್ನ ಸೆಂಡ್ ಮಾಡ್ತಾರೆ. ಯಾಕಂದರೆ ಅವರು ಡೈಲಿ ಇಲ್ಲಿ ರೆಸ್ಯೂಮ್ಸ್ನ ಚೆಕ್ ಮಾಡ್ತಾನೆ ಇರ್ತಾರೆ. ಅಪ್ಲೈ ಮಾಡುವಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಡೈರೆಕ್ಟಾಗಿ ನೀವು ಅಪ್ಲೈನ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ನಾನು ವೀಡಿಯೋ ನೋಡ್ತಿದ್ದಾಗೆ ನೀವು ಅಪ್ಲೈನ ಮಾಡಿದರೆ ಕೆಲಸ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಬನ್ನಿ ಇನ್ನು ವೀಡಿಯೋಗೆ ಮೂವ್ ಆಗಿ ಏನೆಲ್ಲ ಇದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಅಂತ ಡೀಟೇಲ್ ಆಗಿ ನೋಡೋಣ. ಸೊ ಇದು ಲಿಂಕ್ಡ್ಇನ್ ಆ್ಯಪಲ್ಲಿ ಪೋಸ್ಟ್ ಆಗಿರುವಂಥದ್ದು. ವಾಯ್ಸ್ ರೆಕಾರ್ಡಿಂಗ್ ಸ್ಪೆಷಲಿಸ್ಟ್ ಅನ್ನೋ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಜಸ್ಟ್ 1 day ಆಗೋ ಅಷ್ಟೇ ಇಲ್ಲಿ ಪೋಸ್ಟ್ನ ಮಾಡಿರುವಂಥದ್ದು. ಜಸ್ಟ್ 55 ಪೀಪಲ್ಸ್ ಇಲ್ಲಿ ಕ್ಲಿಕ್ ಮಾಡಿ ಅಪ್ಲೈನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು $40 $120 ಪರ್ ಅವರ್ನ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದರೆ ಅದು 4,000 11,000ವರೆಗೂ ಪರ್ ಅವರ್ ನಿಮ್ಗೆ ಇಲ್ಲಿ ಅಮೌಂಟ್ನ ಅವರು ಪೇ ಮಾಡ್ತಾರೆ. ಎಷ್ಟು ಚೆನ್ನಾಗಿ ನೀವು ಇಲ್ಲಿ ರೆಕಾರ್ಡಿಂಗ್ಸ್ನ ಮಾಡಿರ್ತೀರ ಅಥವಾ ಅದು ಪ್ರಾಜೆಕ್ಟ್ ವೈಸ್ ಕೊಡೋದ್ರಿಂದ ಈ ಪ್ರಾಜೆಕ್ಟ್ಗೆ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿರ್ತಾರೆ. ಸೊ ಅಷ್ಟನ್ನು ನಿಮಗೆ ಕೊಡ್ತಾ ಹೋಗ್ತಾರೆ. ಯಾವ ಪ್ರಾಜೆಕ್ಟ್ ಮಾಡಬೇಕು ಅನ್ನೋದು ಕಂಪ್ಲೀಟ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಇದು ರಿಮೋಟ್ ವರ್ಕ್ ಅಂತ ಕೂಡ ಕೊಟ್ಟಿದ್ದಾರೆ. ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್, ಕಾಂಟ್ರಾಕ್ಟ್ ಬೇಸಲ್ಲಿ ಇಲ್ಲಿ ಅಪ್ಲೈನ ಮಾಡೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ಅಬೌಟ್ ದ ಜಾಬ್ ಅಂತ ಕೊಟ್ಟು ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ವಿ ಆರ್ ಲುಕಿಂಗ್ ಫಾರ್ ಅ ವಾಯ್ಸ್ ರೆಕಾರ್ಡಿಂಗ್ ಸ್ಪೆಷಲಿಸ್ಟ್ ಟು ರಿಸೀವ್ ನ್ಯಾಚುರಲ್ ಸ್ಪೀಕಿಂಗ್ ಸ್ಯಾಂಪಲ್ಸ್ ದಟ್ ಹೆಲ್ಪ್ ಟ್ರೈನ್ AI ಸ್ಪೀಚ್ ಸಿಸ್ಟಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ವಾಯ್ಸ್ ರೆಕಾರ್ಡ್ ಮಾಡಿ ಕಂಪ್ನಿಗೆ ಕಳಿಸ್ಕೊಡ್ಬೇಕಾಗತ್ತೆ. ಅದನ್ನು ನ್ಯಾಚುರಲ್ ಆಗಿರೋ ಹಾಗೆ ನೀವು ಮಾಡಬೇಕಾಗಿರುತ್ತೆ.
ಸೊ ಅದೇನು ಲೈಕ್ ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರಾ ಅಥವಾ ಬೇಕಂತ ಮಾತಾಡ್ತಿದ್ದೀರಾ ಅನ್ನೋ ರೀತಿ ಅಲ್ಲ, ನ್ಯಾಚುರಲ್ ಆಗಿ ನೀವು ಹೇಗೆ ಮನೇಲಿ ಅಥವಾ ಯಾರ ಜೊತೆನಾದರೂ ಮಾತಾಡ್ತೀರಾ ಅದೇ ರೀತಿ ಇರಬೇಕಾಗಿರುತ್ತೆ. ಯಾಕಂದರೆ ಇದು ಎ ಐನ ಟ್ರೈನ್ ಮಾಡೋದಕ್ಕೆ ಅದ್ರ ಸ್ಪೀಚ್ ಅದು ಎ ಐಗೆ ಇವಾಗ ChatGPT ಆಗಿರ್ಬೋದು ಅಥವಾ ಬೇರೆ ಸಿಸ್ಟಮಲ್ಲಿ ನಾವು ಹೇಗೆ ಮಾತಾಡಬೇಕಂತ ಅದು ಆಪ್ಷನ್ಸ್ ಕೊಡ್ತೀವಿ. ಸೊ ಅದಕ್ಕೆ ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಯು ವಿಲ್ ರೀಚ್ ಸರ್ಚ್ ಆ್ಯಂಡ್ ಹ್ಯಾವ್ ನ್ಯಾಚುರಲ್ ಕನ್ವರ್ಸೇಷನ್ ಅಟ್ ಎ ಐ ಲೀಡಿಂಗ್ ಫಾರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಬೇಕಾದ್ರೆ ಸರ್ಚ್ ಮಾಡ್ಬೋದು. ಹ್ಯಾವಿಂಗ್ ನ್ಯಾಚುರಲ್ ಕಾನ್ವರ್ಸೇಷನ್ಸ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಆರ್ಗನೈಸೇಷನ್ ನೇಮ್ನ ಕೊಟ್ಟಿದ್ದಾರೆ, ಟೈಪ್ ಬಂದು ಅವರ್ಲಿ ಕಂಟೆಂಟ್ ಅಂತ ಕೂಡ ಕೊಟ್ಟಿದ್ದಾರೆ, ಸ್ಯಾಲ್ರಿ ಕೊಟ್ಟಿದ್ದಾರೆ, ಲೊಕೇಶನ್ ರಿಮೋಟ್. ಇನ್ನು ಮೇನ್ ಆಗಿ ಇಲ್ಲಿ ಕೊಟ್ಟಿರೋಂಥದ್ದು 10 to 40 hours ಪರ್ ವೀಕ್ ಅಂತ ಹೇಳ್ತಾ ಇದ್ದಾರೆ. ಸೊ 7 ಡೇಸಲ್ಲಿ ಅಟ್ಲೀಸ್ಟ್ ನೀವು 10 hours ಆದರೂ ಇಲ್ಲಿ ಕೆಲಸನ ಮಾಡಿರಬೇಕು. ದಿನದಲ್ಲಿ 1.5 hour ಆ ರೀತಿ ನೀವು ವರ್ಕ್ ಮಾಡಿದ್ರು ಕೂಡ ಸಾಕಾಗಿರುತ್ತೆ. ಇನ್ನು ವಾಟ್ ಯು ವಿಲ್ ಡೂ ಅಂತ ಕೊಟ್ಟಿದ್ದಾರೆ, ರೆಕಾರ್ಡ್ ಕ್ಲಿಯರ್ ವಾಯ್ಸ್ ಸ್ಯಾಂಪಲ್ಸ್, ಫಾಲೋ ಪ್ರಾಬ್ಲಮ್ ಸ್ಕ್ರಿಪ್ಟ್ಸ್ ಆ್ಯಂಡ್ ಪ್ರಾಂಪ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ಲಿಯರ್ ಆಗಿ ವಾಯ್ಸ್ ಬರೋ ರೀತಿ ಪ್ರಾಂಪ್ಟ್ಸ್ಗಳು ಮತ್ತು ಸ್ಕ್ರಿಪ್ಟ್ಸ್ಗಳನ್ನ ನೀವು ರೆಕಾರ್ಡ್ ಮಾಡಿ ಕಳಿಸ್ಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ವೇರಿ ಟೋನ್ ಪ್ಯಾಕೇಜ್ ಆ್ಯಂಡ್ ಡೆಲಿವರ್ ಆ್ಯಸ್ ಡೈರೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಅವ್ರು ನಿಮಗೆ ಸ್ಕ್ರಿಪ್ಟ್ ಕೊಟ್ಟು ಕಳಿಸಿರ್ತಾರೆ ಅಲ್ವಾ, ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ನೀವು ಸ್ಯಾಡ್ ಆಗಿ ಹೇಳಬೇಕಾ, ಹ್ಯಾಪಿ ಆಗಿ ಹೇಳಬೇಕಾ ಅಥವಾ ನ್ಯಾಚುರಲ್ ಆಗಿ ಹೇಳಬೇಕಾ ಅಂತ. ಸೊ ಅದು ನಿಮ್ಮ ವಾಯ್ಸಲ್ಲಿ ಗೊತ್ತಾಗಬೇಕು. ಹಾಯ್ ಅನ್ನೋ ರೀತಿ ಆಗಿರ್ಬೋದು ಅಥವಾ ಏನು ಎಮೋಷನ್ಸ್ ಹಾಕ್ಬೇಕಂತ ಇರುತ್ತೆ ಅದನ್ನು ನೀವು ಇಲ್ಲಿ ಹಾಕಬೇಕಾಗಿರುತ್ತೆ. ಇನ್ನು ಎನ್ಶೋರ್ ರೆಕಾರ್ಡಿಂಗ್ಸ್ ಆರ್ ಕ್ಲಿಯರ್, ಕ್ಲಾರಿಟಿ ಆ್ಯಂಡ್ ಫ್ರೀ ಟು ಬ್ಯಾಕಪ್ ನಾಯ್ಸಸ್ ಅಂತ ಕೊಟ್ಟಿದ್ದಾರೆ. ಸೊ ಅದು ಕ್ಲಿಯರಾಗಿ ಕೇಳಿಸ್ಬೇಕು ನೀವು ಏನು ಹೇಳ್ತಾ ಇದ್ದೀರಾ ಅಂತ, ಕ್ಲಾರಿಟಿಯಾಗಿ ಕರೆಕ್ಟಾಗಿ ಹೇಳಬೇಕಾಗಿರುತ್ತೆ. ಜೊತೆಗೆ ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ಗಳು ಬರಬಾರ್ದು ಅಂತ ಹೇಳ್ತಿದ್ದಾರೆ. ಇನ್ನು ಕಂಪ್ಲೀಟ್ ಮಲ್ಟಿ ಡೇಟಾ ಫಾರ್ಮ್ಸ್ ಡೈರೆಕ್ಟ್ ಈಚ್ ರೆಕಾರ್ಡಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಡೇಟಾಗಳನ್ನ ನೀವು ಕರೆಕ್ಟಾಗಿ ಮಲ್ಟಿ ಡೇಟಾ ಮಾಡಿ ಕೂಡ ಕಳಿಸ್ಬೋದು ಅಂತ ಹೇಳ್ತಿದ್ದಾರೆ. ಇನ್ನು ಪ್ರಾಕ್ಟೀಸ್ ಇನ್ ಬ್ರೋತ್ ಸ್ಕ್ರಿಪ್ಟ್ ಆ್ಯಂಡ್ ಕನ್ವರ್ಷನ್ ರೆಕಾರ್ಡಿಂಗ್ ಸೆಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಸ್ಕ್ರಿಪ್ಟ್ ಥರ ಬೇಕಾದರೂ ಮಾಡ್ಬೋದು ಅಥವಾ ಕನ್ವರ್ಸೇಷನ್ ಮಾಡ್ತಿರೋ ಥರ ಬೇಕಾದರೂ ನೀವು ಇಲ್ಲಿ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ವಾಟ್ ಹೂ ಯು ಆರ್ ಅಂತ ಕೊಟ್ಟಿದ್ದಾರೆ. ಇನ್ನು ಕ್ಲಿಯರ್ ನ್ಯಾಚುರಲ್ ಸ್ಪೀಕಿಂಗ್ ವಾಯ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಕ್ಲಿಯರಾಗಿ ಮಾತಾಡ್ತೀರಾ, ನ್ಯಾಚುರಲ್ ಆಗಿ ಮಾತಾಡ್ತೀರಾ ಅಂದರೆ ಇಲ್ಲಿ ಸಾಕಾಗಿರುತ್ತೆ. ಆಕ್ಸೆಸ್ ಟು ಕ್ವಾಲಿಟಿ ರೆಕಾರ್ಡಿಂಗ್ ಎನ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಕ್ವಾಲಿಟಿ ಒಳ್ಳೆ ಸೌಂಡ್ ಇಲ್ಲದೆ ಇರೋ ಹಾಗೆ, ಬ್ಯಾಕ್ಗ್ರೌಂಡ್ ನಾಯ್ಸ್ ಬರದೇ ಇರೋ ಹಾಗೆ ರೆಕಾರ್ಡಿಂಗ್ ಮಾಡುವಂಥ ಎನ್ವೈರ್ಮೆಂಟ್ ಇರಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಆಕ್ಸೆಸ್ ಟು ಮೈಕ್ರೋಸಾಫ್ಟ್ ಆ್ಯಂಡ್ ಸ್ಮಾರ್ಟ್ ಫೋನ್ ವಿತ್ ಗುಡ್ ಆಡಿಯೋ ಕ್ವಾಲಿಟಿ ಅಂತ ಕೊಡ್ತಾ ಇದ್ದಾರೆ. ಸೊ ನಿಮ್ಮ ಹತ್ರ ಒಂದು ಇಯರ್ಫೋನ್ ಹಾಗೆ ಒಂದು ಸ್ಮಾರ್ಟ್ ಫೋನ್ ಇದ್ದರೆ ಸಾಕಾಗಿರುತ್ತೆ ಇಲ್ಲಿ ಕೆಲಸನ ಮಾಡೋದಕ್ಕೆ, ಒಳ್ಳೆ ಕ್ವಾಲಿಟಿ ರೆಕಾರ್ಡಿಂಗ್ಸ್ನ ಮಾಡೋದಕ್ಕೆ ಅಂತ ಹೇಳ್ತಿದ್ದಾರೆ. ಇನ್ನು ಕಂಫರ್ಟಬಲ್ ರೀಡಿಂಗ್ ಅಲೌಡ್ ಆ್ಯಂಡ್ ಬ್ರಿಂಗ್ ರೆಕಾರ್ಡಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅವರು ಕೊಟ್ಟಿರೋವಂಥದ್ದನ್ನ ನೀವು ಅಲೌಡಾಗಿ ಓದೋದಕ್ಕೆ ಹಾಗೆ ಅದನ್ನು ರೆಕಾರ್ಡ್ ಮಾಡೋದಕ್ಕೂ ಕೂಡ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ನೋ ವಾಯ್ಸ್ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇರಲೇಬೇಕು ಅಂತ ಏನಿಲ್ಲ, ನೀವು ಫ್ರೆಷರ್ಸ್ ಆದರೂ ಕೂಡ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ವೈ ಜಾಯ್ನ್ ಅಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಏನಕ್ಕೆ ಈ ಕಂಪ್ನಿನ ಜಾಯ್ನ್ ಆಗಬೇಕು, ನಿಮಗೆ ಏನು ಇದರಿಂದ ಹೆಲ್ಪ್ ಆಗುತ್ತೆ ಅಂತ ನೋಡಿದ್ರೆ ಕಂಪ್ಲೀಟ್ಲಿ ಪೇ ಆ್ಯಂಡ್ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಒಳ್ಳೆ ಪೇಮೆಂಟ್ನ ಕೊಡ್ತೀವಿ, ಜೊತೆಗೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. ನಿಮಗೆ ಟೈಮಿಂಗ್ಸೇ ಇಲ್ಲ, ನಿಮಗೆ ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಅದಾದಮೇಲೆ ಇಲ್ಲಿ ನೋಡ್ರಿ ವರ್ಕ್ ಆನ್ ಕಟ್ಟಿಂಗ್ ಏಜ್ AI ಪ್ರಾಜೆಕ್ಟ್ಸ್ ಆ್ಯಂಡ್ ಟಾಪ್ ಸರ್ಚ್ ಲ್ಯಾಬ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ AI ಪ್ರಾಜೆಕ್ಟ್ಸ್ ಮೇಲೆ ನೀವು ಇಲ್ಲಿ ವರ್ಕ್ನ ಮಾಡ್ತೀರಾ, ಅದು ಕೂಡ ಟಾಪ್ ರಿಸರ್ಚ್ ಲ್ಯಾಬ್ಸ್ಗಳ ಮೇಲೆ ವರ್ಕ್ನ ಮಾಡ್ತಿದ್ದೀರಾ ಅಂತ ಹೇಳುತ್ತೆ. ಇನ್ನು ಫ್ರೀಲ್ಯಾನ್ಸಿಂಗ್ ಪೀಕ್ ಔಟ್ ಆಫ್ ಫ್ಲೆಕ್ಸಿಬಲ್ ಆ್ಯಂಡ್ ಗ್ಲೋಬಲ್ ಕೊಲಾಬ್ರೇಷನ್ ಅಂತ ಕೂಡ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನೀವು ಫ್ರೀಲ್ಯಾನ್ಸರ್ ಆಗಿ ವರ್ಕ್ನ ಮಾಡ್ತೀರಾ. ಸೊ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಇನ್ನು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ. ಗ್ಲೋಬಲ್ ವೈಸ್ ನೀವು ಕನೆಕ್ಟ್ ಆಗ್ಬೋದು ಅಂತ ಕೂಡ ಕೊಟ್ಟಿದ್ದಾರೆ. ಇನ್ನು ಪ್ರಿಟೆಂಡ್ ಟು ಆನ್ ಗೋಯಿಂಗ್ ವರ್ಕ್ ಆ್ಯಂಡ್ ಕಾಂಟ್ರಾಕ್ಟ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಆನ್ ಗೋಯಿಂಗ್ ಆಗಿ ನೀವು ಕೆಲಸನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು, ಕಾಂಟ್ರಾಕ್ಟ್ ವೈಸ್ ಆಗಿ ಆಮೇಲೂ ಕೂಡ ಅಂತ ಹೇಳ್ತಿದ್ದಾರೆ. ಇನ್ನು ಅಪ್ಲಿಕೇಶನ್ ಪ್ರೋಸೆಸ್ ಹೇಗಿರುತ್ತೆ ಅಂದರೆ ಜಸ್ಟ್ 10 to 15 minutes ತೊಗೊಂಡಿದೆ. ಸಬ್ಮಿಟ್ ಯುವರ್ ರೆಸ್ಯೂಮ್, ಮೊದಲನೇದಾಗಿ ನೀವು ನಿಮ್ಮ ರೆಸ್ಯೂಮ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಆದಮೇಲೆ ಕಂಪ್ಲೀಟ್ ಶಾರ್ಟ್ ಸ್ಕ್ರೀನಿಂಗ್ ಇರುತ್ತೆ, ಅದನ್ನು ನೀವು ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಆಮೇಲೆ ಪ್ರಾಜೆಕ್ಟ್ ಮ್ಯಾಚಿಂಗ್ ಆ್ಯಂಡ್ ಆನ್ ಬೋರ್ಡಿಂಗ್ ಇದನ್ನು ನೀವು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಸೊ ಅದಾದಮೇಲೆ ಅವರ್ ಟೀಮ್ ರಿಸೀವ್ಸ್ ಅಪ್ಲಿಕೇಶನ್ಸ್ ಡೈಲಿ, ಪ್ಲೀಸ್ ಕಂಪ್ಲೀಟ್ ಯುವರ್ ಅಪ್ಲಿಕೇಶನ್ ಸ್ಟೇಟಸ್ ಟು ಎನ್ಶೋರ್ ಯುವರ್ ಆಪರ್ಚುನಿಟಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 3 ಸ್ಟೆಪ್ಸ್ನ ನೀವು ಕಂಪ್ಲೀಟ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ಸ್ ಕಂಪ್ಲೀಟ್ ಆಗುತ್ತೆ. ಕಂಪ್ನಿಯವರು ದಿನ ಅಪ್ಲಿಕೇಶನ್ಸ್ನ ಹಾಗೆ ರೆಸ್ಯೂಮ್ಸ್ಗಳನ್ನ ಚೆಕ್ ಮಾಡ್ತಾ ಇರೋದ್ರಿಂದ ನೀವು ಬೇಗ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ ಇಲ್ಲಿ ಈಸಿ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ನಿಮಗೆ ಇನ್ನೊಂದು ಇಂಟರ್ಫೇಸ್ಗೆ ಕರ್ಕೊಂಡು ಬರುತ್ತೆ. ಸೊ ಇಲ್ಲಿ ಸ್ವಲ್ಪ ಲೋಡ್ ಆದಮೇಲೆ ನಿಮಗೆ
ಇಂಟರ್ಫೇಸ್ ಡೈರೆಕ್ಟಾಗಿ ಓಪನ್ ಆಗುತ್ತೆ. ನೋಡ್ಬೋದು ಇಲ್ಲಿ ನೀವು ಅವರ ಅಫಿಷಿಯಲ್ ವೆಬ್ಸೈಟಿಂದನೇ ನೀವು ಇಲ್ಲಿ ಅಪ್ಲೈನ ಮಾಡ್ತಾ ಇರೋವಂಥದ್ದು. ನೀವು ಬೇಕಂದರೆ ಇನ್ನೊಂದ್ಸಲ ಅದನ್ನು ಓದ್ಕೊಬೋದು ಅಥವಾ ಚೆಕ್ ಮಾಡ್ಕೊಬೋದು. ಬೇಡ ಅಂದರೆ ಇಲ್ಲಿ ಅಪ್ಲೈ ಅಂತ ಇಲ್ಲೂ ಕೂಡ ಆಪ್ಷನ್ ಬರುತ್ತೆ, ಇಲ್ಲೂ ಕೂಡ ಆಪ್ಷನ್ ಬರುತ್ತೆ. ನೀವೆಲ್ಲಾದರೂ ಒಂದು ಕಡೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಫಾರ್ಮ್ ಓಪನ್ ಆಗುತ್ತೆ. ಸೊ ಈ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ಸ್ಗಳು ಅಥವಾ ಅವ್ರು ಏನು ಕ್ವೆಶನ್ಸ್ಗಳನ್ನ ಕೇಳಿದರೆ ಅದಕ್ಕೆ ಆನ್ಸರ್ನ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಸ್ವಲ್ಪ ಲೋಡ್ ಆಗ್ತಿದೆ, ಸೊ ಪ್ಲೀಸ್ ಡೋಂಟ್ ಮೈಂಡ್. ಓಕೆ, ಇಲ್ಲಿ ನಾವು ಲಿಂಕ್ಡ್ಇನಿಂದ ಅಪ್ಲೈನ ಮಾಡ್ತಾ ಇರೋದ್ರಿಂದ ಅದಕ್ಕಿನ್ನೆಲ್ಲ ಕ್ವೆಶನ್ಸ್ಗಳಿಗೆ ನಾವು ಆಲ್ರೆಡಿ ಲಿಂಕ್ಡ್ಇನಲ್ಲಿ ಆನ್ಸರ್ ಮಾಡಿರ್ತೀವಿ, ಅದನ್ನೆಲ್ಲ ಆಟೋಮೆಟಿಕ್ಕಾಗಿ ತೊಗೊಳ್ತಾ ಇದೆ. ಸೊ ಏನು ಆನ್ಸರ್ ಸಿಕ್ಕಿಲ್ಲ ಅದನ್ನು ಮಾತ್ರ ನಮ್ಮಲ್ಲಿ ಕೇಳುತ್ತೆ, ಅದನ್ನು ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ಮೊದಲನೇದಾಗಿ ನಿಮ್ಮ ನೇಮ್ ಹಾಗೆ ಲಾಸ್ಟ್ ನೇಮ್ನ ಕೇಳಿದೆ. ಅದಾದಮೇಲೆ ನೀವು ಯಾವ ಕಂಟ್ರಿ, ಇಮೇಲ್, ನಿಮ್ಮ ಡೇಟ್ ಆಫ್ ಬರ್ತ್, ಹಾಗೆ ನೀವು ಫೀಮೇಲ ಜೆಂಡರ್ನ ಕೇಳಿದೆ. ಎಲ್ಲ ಕರೆಕ್ಟಾಗಿದೆ ಅಂದರೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಲಿಂಕ್ಡ್ಇನ್ ಓಕೆ ನೆಕ್ಸ್ಟ್ ಅಂತ ಕ್ಲಿಕ್ನ ಮಾಡಿದ್ರೆ ನೆಕ್ಸ್ಟ್ ಆಪ್ಷನ್ಸ್ ಏನಿದೆ ನಿಮ್ಗೆ ಇಲ್ಲಿ ಬರುತ್ತೆ. ಸೊ ಇಲ್ಲಿ ನಿಮ್ಮ ಅಡ್ರೆಸ್ ಡೀಟೇಲ್ಸ್ಗಳನ್ನ ಇದು ಇಲ್ಲಿ ತೋರಿಸುತ್ತೆ. ಅದೊಂದ್ಸಲ ಚೆಕ್ ಮಾಡಿಕೊಂಡು ಜಸ್ಟ್ ನೆಕ್ಸ್ಟ್ ಅಂತ ಕೊಡಿ. ಆಮೇಲೆ ನೀವು ಏನು ಎಜುಕೇಷನ್ಸ್ ಮಾಡಿದ್ದೀರಾ ಅದು ಕೂಡ ಇಲ್ಲಿ ತೋರಿಸುತ್ತೆ. ಸೊ ನೀವು ಒಂದ್ಸಲ ಚೆಕ್ ಮಾಡ್ಕೊಬೋದು ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಕರೆಕ್ಟಾಗಿದೆ ಅಂದರೆ ಜಸ್ಟ್ ನೆಕ್ಸ್ಟ್ ಅಂತ ಕೊಡ್ಬೋದಾಗಿರುತ್ತೆ. ಸೊ ಆ ರೀತಿ ಕೊಟ್ಟಾದಮೇಲೆ ನಿಮ್ಗೆ ಇಲ್ಲಿ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಆ್ಯಡ್ ಮಾಡಬೇಕಂದ್ರೆ ಆ್ಯಡ್ ಮಾಡ್ಬೋದು, ಇಲ್ಲ ಜಸ್ಟ್ ನೆಕ್ಸ್ಟ್ ಅಂತ ಕೊಡ್ಬೋದು ನೀವು. ಅದಾದಮೇಲೆ ಇನ್ನು ನಾನು ನನ್ನ ಹಾಬೀಸ್ಗಳ ಲ್ಯಾಂಗ್ವೇಜ್ಗಳನ್ನೆಲ್ಲ ನಾನು ಮೆನ್ಷನ್ ಮಾಡಿರ್ತೀನಿ ಅಲ್ಲ, ಅದೆಲ್ಲ ತೋರಿಸ್ತಾ ಇದೆ. ಸೊ ಅದನ್ನೆಲ್ಲ ನೀವು ಓದ್ಕೊಂಡು ನೆಕ್ಸ್ಟ್ ಅಂತ ಕೊಡ್ಬೋದು. ನಾನು ಇಲ್ಲಿ ಚೆಕ್ ಮಾಡಿದ್ದೀನಿ, ಸೊ ಅದರಿಂದ ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದೊಂದಾಗೆ ಟಿಕ್ ಆಗ್ತಾ ಇದೆ ಹೋಗ್ತಾ ಇದೆ. ಸೊ ಇಲ್ಲಿ ನಾನು ಏನೆಲ್ಲ ಸ್ಕಿಲ್ಸ್ ಹಾಕಿದ್ದೀನಿ ಅಥವಾ ನಾನು ಏನು ಮಾಡ್ತಾ ಇದ್ದೀನಿ ಅದೆಲ್ಲನೂ ಕೂಡ ಇಲ್ಲಿ ಆಟೋಮೆಟಿಕ್ಕಾಗಿ ಅದು ತೋರಿಸ್ತಾ ಇದೆ. ಜಸ್ಟ್ ನಾವು ನೆಕ್ಸ್ಟ್ ಅಂತ ಕೊಡ್ಬೋದು. ನೀವೇನಾದರೂ ಇದನ್ನೆಲ್ಲ ಅಪ್ಡೇಟ್ ಮಾಡಿಲ್ಲ ಅಂದರೆ ಈ ಆಪ್ಷನ್ಸ್ಗಳು ಬರೋದಿಲ್ಲ. ಅಪ್ಡೇಟ್ ಮಾಡಿದರೆ ಅದು ಆಟೋಮೆಟಿಕ್ಕಾಗಿ ಆಪ್ಷನ್ಸ್ ಬರುತ್ತೆ. ಅದಾದಮೇಲೆ ಜಸ್ಟ್ ಇಲ್ಲಿ ಕಂಪ್ಲೀಟ್ಲಿ ಸ್ಕ್ರಾಲ್ ಡೌನ್ ಮಾಡಿದರೆ ಆಪ್ಷನ್ ಇಲ್ಲ, ಲರ್ನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ವ್ಯೂ ಟ್ರೈನರ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಏನು ಟ್ರೈನಿಂಗ್ ಕೊಡಬೇಕು ಅಥವಾ ಏನೆಲ್ಲ ಇದೆ ಅದೆಲ್ಲ ನಿಮಗೆ ಶೋ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಅದು ಸ್ವಲ್ಪ ಲೋಡ್ ಆಗ್ತಾ ಇದೆ. ಸೊ ನೋಡ್ಬೋದು ನೀವು ಇಲ್ಲಿ ಅವ್ರದ್ದೆಲ್ಲ ರಿವ್ಯೂಸ್ಗಳಾಗಿರ್ಬೋದು, ಇನ್ಫಾರ್ಮೇಷನ್ಸ್ಗಳಾಗಿರ್ಬೋದು ಎಲ್ಲನೂ ಕೂಡ ಇಲ್ಲಿ ತೋರಿಸುತ್ತೆ. ನೀವು ಇಲ್ಲಿ ಬೇಕಾದ್ರೆ ಚೆಕ್ನು ಕೂಡ ಮಾಡ್ಕೊಳ್ಬೋದು. ಇನ್ನು ಮೇನ್ ಪಾಯಿಂಟ್ ಏನು, ನೀವು ಇಲ್ಲಿ ಒಂದು ಅಪ್ಡೇಟ್ನ ಮಾಡಬೇಕಾಗಿರುತ್ತೆ, ಅದನ್ನು ಕೂಡ ತೋರಿಸ್ಕೊಟ್ಬಿಡ್ತೀನಿ. ಇಲ್ಲಿ ನೀವು ಪ್ರೊಫೈಲ್ದು ಅಥವಾ ಡೀಟೇಲ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲೊಂದು ಅಕೌಂಟ್ನ ಓಪನ್ ಮಾಡೋದಕ್ಕೆ ಕೇಳ್ತಾ ಇದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಅದು ಲೋಡ್ ಆಗಿ ಇನ್ನೊಂದು ಪೇಜ್ ಬರುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಯೂಸರ್ ನೇಮ್ ಅಥವಾ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಬೇಕಾಗಿರುತ್ತೆ. ನೀವೇನಾದ್ರು ಸೈನ್ ಇನ್ ಮಾಡಿಲ್ಲ ಅಂದರೆ ಜಸ್ಟ್ ಗೂಗಲ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ಪರ್ಮಿಷನ್ ಕೇಳುತ್ತೆ. ಸೊ ನಿಮ್ಮ ಇಮೇಲ್ ಮತ್ತು ಒಂದು ಪಾಸ್ವರ್ಡ್ನ ನೀವು ಇಲ್ಲಿ ಸೆಟ್ ಮಾಡಬೇಕಾಗಿರುತ್ತೆ. ಸೊ ಅದಾದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಸೊ ಅದಾದಮೇಲೆ ಇಲ್ಲಿ ನಿಮ್ಮ ಯೂಸರ್ ನೇಮ್ ಅಥವಾ ನಿಮ್ಗೆ ಏನು ಬೇಕೋ ಅದನ್ನು ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ಜಾಬ್ ನಿಮಗೆ ತೋರಿಸೋದಕ್ಕೆ ಅಂತಲೇ ಒಂದು ಸ್ಪೇರ್ ಇಮೇಲ್ನ ಕ್ರಿಯೇಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಅದಾದಮೇಲೆ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮ್ಮ ಅಕೌಂಟ್ ಸಕ್ಸಸ್ಫುಲ್ಲಾಗಿ ಕ್ರಿಯೇಟ್ ಆಗುತ್ತೆ. ಇದಕ್ಕೆ ಸ್ವಲ್ಪ ನೆಟ್ವರ್ಕ್ ಇರೋ ಜಾಗದಲ್ಲಿ ನೀವು ಕುತ್ಕೊಂಡು ಮಾಡಬೇಕಾಗಿರುತ್ತೆ, ಯಾಕಂದರೆ ಅದು ತುಂಬ ಡ್ಯಾಶ್ಬೋರ್ಡ್ಸ್ ಓಪನ್ ಆಗಬೇಕಾಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ನೆಟ್ ಇರುವಂಥ ಜಾಗದಲ್ಲಿ ಕುತ್ಕೊಂಡು ನೀವು ಇಲ್ಲಿ ವರ್ಕ್ನ ಮಾಡಿ. ಓಕೆ, ಇವಾಗ ಇದು ಇಲ್ಲಿ ಲಿಂಕ್ ಆಗಿದೆ. ಸೊ ಆಟೋ ಲಿಂಕ್ ಆ್ಯಪ್ ಮೇಲೆ ಇದು ಮಾಡಿಕೊಂಡು ನೀವು ಓಪನ್ ಮಾಡಿಕೊಂಡು ನಿಮ್ಮ ಅಸೈನ್ಮೆಂಟ್ಸ್ ಏನಿರುತ್ತೆ ಅಥವಾ ನಿಮ್ಮ ಕೆಲಸ ಏನಿರುತ್ತೆ, ಯಾವ ಪ್ರಾಜೆಕ್ಟ್ ಮೇಲೆ ನೀವು ವರ್ಕ್ ಮಾಡಬೇಕು ಅಂತಿರ್ತೀರ ಅದನ್ನು ನೀವು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಈ ಅಕೌಂಟ್ ಲಿಂಕ್ ಆಗಿದೆ, ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. ಇನ್ನು ಯಾವ ಆಪ್ಷನ್ಸ್ ಎಲ್ಲ ಕ್ಲಿಕ್ ಆಗಿಲ್ಲ, ಇಲ್ಲಿ ನೋಡಿ ಕೋಡಿಂಗ್ ಲ್ಯಾಂಗ್ವೇಜ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಆಗಿಲ್ಲ. ಸೊ ಅದನ್ನೆಲ್ಲ ತೋರಿಸುತ್ತೆ, ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು ಯಾವ ಲ್ಯಾಂಗ್ವೇಜಲ್ಲಿ ಅಥವಾ ಯಾವುದನ್ನು ನೀವು ಮಾಡಿದ್ದೀರಾ ಅಥವಾ ನಿಮ್ಮ ಪ್ರೊಫೆಷ್ನಲ್ ಯಾವುದಿರುತ್ತೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು. ಫಾರ್ ಸಿಂಪಲ್ ಆ್ಯಂಡ್ ಸೇಫರ್ ಸೈಡ್ ನಾನು ಇಲ್ಲಿ ಜಸ್ಟ್
ಜಸ್ಟ್ ಮಿನಿಟ್. C++ ಅಂತ ಹಾಕ್ತೀನಿ. ಸೆಲೆಕ್ಷನ್ ಅಟ್ ಬಿಗಿನಿಂಗ್ ಹಾಕ್ತೀನಿ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿ ಜಸ್ಟ್ ನೆಕ್ಸ್ಟ್ ಅಂತ ಕೊಡ್ತೀನಿ. ಓಕೆನಾ? ಸೊ ಅದು ಕೂಡ ಇಲ್ಲಿ ಸೆಲೆಕ್ಟ್ ಆಗುತ್ತೆ ನೋಡ್ಬೋದು. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಬರುತ್ತೆ. ಇನ್ನು ಹೌ ಡಿಡ್ ಯು ಹಿಯರ್ ಅಬೌಟ್ ಅಸ್. ಓಕೆ, ಸೊ ಇಲ್ಲಿ ಈ ಪ್ರೊಫೈಲ್ ಇದು ಓಪನ್ ಆಗಿಲ್ಲ ಅಲ್ವಾ? ಸೊ ಇದನ್ನು ಕೊಡಬೇಕಾ? ಲಿಂಕ್ಡ್ಇನ್ ಇಸ್ ರಿಕ್ವೈರ್ಡ್. ಸೊ ಇಲ್ಲಿ ನಮ್ಮ ಈ ಲಿಂಕ್ಡ್ಇನ್ ID-ನ ನಾವು ಹಾಕಬೇಕಾಗಿರುತ್ತೆ. ಸೊ ನಮ್ಮ ಲಿಂಕ್ಡ್ಇನ್ಗೆ ಬಂದು ಇಲ್ಲಿ ನಮ್ಮ ಏನು ಪ್ರೊಫೈಲ್ ಇದೆ ಅಲ್ಲಿಗೆ ಬಂದರೆ ನಮಗಿಲ್ಲಿ ಲಿಂಕ್ಡ್ಇನ್ ಪ್ರೊಫೈಲ್ ID ಸಿಗುತ್ತೆ. ಸೊ ಅದನ್ನು ನಾವಿಲ್ಲಿ ಅವ್ರಿಗೆ ಪ್ರೊವೈಡ್ ಮಾಡಬೇಕಾಗಿರುತ್ತೆ. ಕೆಲವೊಬ್ಬರಿಗೆ ಅದು ಓಪನ್ ಮಾಡೋದಕ್ಕೆ ಬರ್ತಾ ಇರೋಲ್ಲ. ಹಾಗೆ ನಾನು ಲಿಂಕ್ ಹಾಕ್ದಾಗೆಲ್ಲ ಅದು ಲಿಂಕ್ಡ್ಇನ್ ಆ್ಯಪ್ ಕೇಳ್ತಾ ಇದೆ, ಮ್ಯಾಮ್ ನನಗೆ ಅದು ಓಪನ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಪ್ಲೀಸ್ ನೀವು ಮೊದಲನೇದಾಗಿ ನಿಮ್ಮ ಲಿಂಕ್ಡ್ಇನ್ ಏನಿರುತ್ತೆ ಅಕೌಂಟ್ನ ಓಪನ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಆದಷ್ಟು ಓಪನ್ನ ಮಾಡಿಕೊಂಡು ಆಮೇಲೆ ಟ್ರೈನ ಮಾಡಿ, ಇಲ್ಲಾಂದರೆ ಅದು ಓಪನ್ ಆಗೋದಿಲ್ಲ. ಲಿಂಕ್ಡ್ಇನ್ ID ಅಥವಾ ಲಿಂಕ್ಡ್ಇನ್ ಅಕೌಂಟ್ ಇರಲೇಬೇಕಾಗಿರುತ್ತೆ. ಸೊ ಅದನ್ನು ಮಿಸ್ ಮಾಡಬೇಡಿ. ಜಸ್ಟ್ ಅ ಮಿನಿಟ್. ಓಕೆ, ಇಲ್ಲಿ ಇದನ್ನು ಕಾಪಿ ಮಾಡಿಕೊಂಡು ಈ ಪೇಜ್ಗೆ ಬಂದು ಇಲ್ಲಿ ಪೇಸ್ಟ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ಕೊಡಿ. ಇಲ್ಲಿ ಡೇಟಾ ಲೇಬಲಿಂಗ್ ಸೆಲೆಕ್ಟ್ನ ಮಾಡ್ಕೊಂಡಿಲ್ಲ. ಸೊ ಇಲ್ಲಿ ಸೆಲೆಕ್ಟ್ನ ಮಾಡಿಕೊಂಡು ನಾವು ಯಾವ ಸ್ಟೆಪ್ ಅಥವಾ ಯಾವ ಪಾಯಿಂಟ್ ಬಿಟ್ಟಿದ್ದೀವಿ ನೋಡ್ಕೊಂಡು ಜಸ್ಟ್ ನೆಕ್ಸ್ಟ್ ಕೊಡಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನೀವು ಎಲ್ಲದಕ್ಕೂ ಟಿಕ್ ಬರೋ ಹಾಗೆ ನೀವಿಲ್ಲಿ ನೋಡ್ಕೊಳ್ಬೇಕಾಗಿರುತ್ತೆ. ಟಿಕ್ ಬಂದರೆ ಮಾತ್ರ ನೀವಿಲ್ಲಿ ಲೈಕ್ ನೆಕ್ಸ್ಟ್ ಪ್ರೊಸೆಸ್ ಮಾಡೋದಕ್ಕಾಗೋದು. ಸೊ ಅದನ್ನು ನೀವು ಚೆಕ್ ಮಾಡಿಕೊಂಡು ಇಲ್ಲಿ ಕೊಡಬೇಕಾಗಿರುತ್ತೆ. ಇನ್ನು ಡೇಟಾ ಲೇಬಲಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇದೆಯಾ ಇಲ್ವಾ ಅಥವಾ ಯಾವಾಗ ಏನು ಅನ್ನೋದನ್ನ ಕೇಳ್ತದೆ. ಸೊ ಜಸ್ಟ್ ನೀವು ಸಿಂಪಲ್ಲಾಗಿ ಹಾಕ್ಬೋದು. ನಿಮಗೆ ಏನು ಇಯರ್ ಹಾಕ್ಬೇಕನ್ಸುತ್ತೆ ಅಥವಾ ಏನು ಹಾಕ್ಬೇಕನ್ಸುತ್ತೆ ಅದನ್ನು ನೀವಿಲ್ಲಿ ಹಾಕ್ಬೋದಾಗಿರುತ್ತೆ. ಇನ್ನು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನೆಕ್ಸ್ಟ್ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಎಲ್ಲ ಆಪ್ಷನ್ಗಳು ಆಗಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು ನೀವು. ಓಕೆನಾ? ಸೊ ಈ ರೀತಿ ಎಲ್ಲನೂ ಚೆಕ್ ಮಾಡ್ಕೊಬೇಕಾಗುತ್ತೆ. ನೀವು ಎಜುಕೇಷನ್ ಒಂದಾಗಿಲ್ಲ ಅದನ್ನು ಕೂಡ ನೀವಿಲ್ಲಿ ಕರೆಕ್ಟಾಗಿ ಆನ್ಸರ್ನ ಮಾಡಬೇಕಾಗಿರುತ್ತೆ. ಸೊ ಓಕೆ, ಸೊ ಇಲ್ಲಿ ಚೆಕ್ ಮಾಡಬೇಕು. ಕೆಲವೊಂದು ಸಲ ನೀವು ಡಬಲ್ ಸಲ ಆನ್ಸರ್ನ ಮಾಡಬೇಕಾಗಿರುತ್ತೆ. ಸೊ ಅದನ್ನು ಕರೆಕ್ಟಾಗಿ ನೀವು ಚೆಕ್ ಮಾಡ್ಕೊಳ್ಬೇಕು, ಆಗಿದೆಯಾ ಆಗಿಲ್ವಾ ಅಥವಾ ಏನಾಗಿದೆ, ಏನು ಮಿಸ್ಟೇಕ್ ಮಾಡಿದ್ದೀರಿ, ಆ ಡೇಟ್ಗಳನ್ನೆಲ್ಲ ಒಂದು ಸಲ ಚೆಕ್ನ ಮಾಡಿಕೊಂಡು ಆಮೇಲೆ ನೀವಿಲ್ಲಿ ಸೇವ್ ಮಾಡಬೇಕಾಗಿರುತ್ತೆ. ಓಕೆನಾ? ಸೊ ನಾವು ಇವಾಗ ನೋಡೋಣ ಅದು ಎಜುಕೇಷನ್ಸ್ ಕ್ಲಿಕ್ ಆಗಿದೆಯಾ ಇಲ್ವಾ ಅಂತ. ಸೊ ಇನ್ನೂ ಎಜುಕೇಷನ್ಸ್ದು ಆಗಿಲ್ಲ. ಸೊ ನೀವೇನಾದರೂ ಮಿಸ್ಟೇಕ್ಸ್ ಇದೆಯಾ ಇದರಲ್ಲಿ ಇನ್ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ. ಸೊ ಯಾವುದು ಇನ್ಕಂಪ್ಲೀಟ್ ಇದೆ ನೋಡಿಕೊಂಡು ಅದಕ್ಕೆ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಸೊ ಓಕೆ, ಇಯರ್ ಯಾವಾಗ ಸ್ಟಾರ್ಟ್ ಮಾಡಿದ್ದು ಅನ್ನೋದನ್ನ ನಾವಿಲ್ಲಿ ಆನ್ಸರ್ನ ಮಾಡಿಲ್ಲ. ಸೊ ಅದಕ್ಕೆ ಅದು ತೊಗೊಳ್ತಾ ಇಲ್ಲ. ನೀವು ಯಾವ ಇಯರಲ್ಲಿ ಸ್ಟಾರ್ಟ್ ಮಾಡಿದ್ದು ಅಂತ ಹಾಕಬೇಕಾಗಿರುತ್ತೆ. ನಾನು ಏನಕ್ಕೆ ಇಲ್ಲಿ ಇಷ್ಟು ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ಅಂದರೆ ಯಾಕಂದರೆ ಕೆಲವೊಂದು ಸಲ ನೀವು ಎಲ್ಲ ಕರೆಕ್ಟಾಗಿದೆ ಬಟ್ ಏನಕ್ಕೋ ಬರ್ತಾ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳ್ತೀರಾ. ಸೊ ಅದರಿಂದ ಬರೋದಿಲ್ಲ. ನೀವೀಗ ನೋಡ್ಬೋದು ಆವಾಗಲೇ ಸಬ್ಮಿಟ್ ಅನ್ನೋ ಬಟನ್ ಬರ್ತಾನೆ ಇರಲಿಲ್ಲ. ಯಾಕಂದರೆ ಇಲ್ಲಿ ಎಲ್ಲ ಆಪ್ಷನ್ಗಳು ಕೂಡ ಕ್ಲಿಕ್ ಆಗಿರಲಿಲ್ಲ. ಇವಾಗ ಎಲ್ಲ ಆಪ್ಷನ್ ಕೂಡ ಅದು ಸೆಲೆಕ್ಟ್ ಆಗಿ ಗ್ರೀನ್ ಬಂದ ಮೇಲೇ ನಮ್ಗೆ ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಬಂದಿರೋದು. ಸೊ ಈ ರೀತಿ ಬರೋವರೆಗೂ ನೀವು ಚೆಕ್ ಮಾಡಿ ಹಾಕಬೇಕಾಗಿರುತ್ತೆ. ಅದಾದಮೇಲೆ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ಸಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿ ಅವರ ಏನಿದೆ ಅವ್ರದ್ದು ಆ್ಯಪ್ ಅಥವಾ ಅವರ ಪ್ಲ್ಯಾಟ್ಫಾರ್ಮ್ಗೆ ಇಲ್ಲಿ ಡೈರೆಕ್ಟಾಗಿ ನೀವು ರೀಬೂಟ್ ಆಗಿ ಬರ್ತೀರಾ. ಸೊ ಇಲ್ಲಿ ನೋಡ್ಬೋದು ಪ್ರಾಜೆಕ್ಟ್ಸ್ಗಳು 10 ಮಿನಿಟ್ಸ್ ಪ್ರಾಜೆಕ್ಟ್ಸ್ ಇದೆ, 30 ಮಿನಿಟ್ಸ್ ಪ್ರಾಜೆಕ್ಟ್ಸ್ ಇದೆ, ಇಲ್ಲಿ ರಿಕ್ವೈರ್ಡ್ ಇದೆ ಇವರಿಗೆ, ಅದನ್ನೆಲ್ಲ ಇಲ್ಲಿ ಕೊಟ್ಟಿರ್ತಾರೆ. ಸೊ ನೀವು ಅದನ್ನು ಜಸ್ಟ್ ಹಾಗೆ ಸ್ಟಾರ್ಟ್ ಕೂಡ ಮಾಡ್ಬೋದು. ಸೊ ನಾನಿಲ್ಲಿ ಒಂದು ಓಪನ್ ಮಾಡಿ ಕೂಡ ತೋರಿಸಿದ್ದೀನಿ ಹೇಗೆ ಮಾಡಬೇಕು ಏನು ಅಂತ. ಮೊದಲನೇದ್ರಿಂದ ನೀವು ಹೋಗ್ಬೇಕಾಗಿರುತ್ತೆ. ಜಸ್ಟ್ ನೀವು ಇಲ್ಲಿ ಸ್ಟಾರ್ಟ್ ಅಸೈನ್ಮೆಂಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ನಿಮಗೆ ಅಲ್ಲೇನು ತೋರಿಸ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಜಸ್ಟ್ ನೀವು ಆನ್ಸರ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್. ಇದಾದಮೇಲೆ ನೀವು ಕೊಟ್ಟಿರೋಂಥ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಅಥವಾ ನೀವು ಒಂದು ಸಲ ಅಸೈನ್ಮೆಂಟ್ ಕಂಪ್ಲೀಟ್ ಆಗ್ತಿದ್ದಂಗೆ ಅವ್ರ ಕಡೆಯಿಂದ ಇಮೇಲ್ ಕೂಡ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ನು ಕೂಡ ಯಾವಾಗಲೂ ಚೆಕ್ ಮಾಡ್ಕೊಳ್ತಾ ಇರಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಅಥವಾ ಇಮೇಲ್ ಬಂದರೆ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು.
ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಯಾವುದೇ ರೀತಿಯಾದಂಥ ಡೌಟ್ಸ್ಗಳಿದ್ರು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು, ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಲಿ ಸಬ್ಸ್ಕ್ರೈಬ್ ಆಗಿ, ಯಾಕೆಂದರೆ ಡೈಲಿ ಇದೇ ರೀತಿಯಾದಂಥ ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ನ ನಿಮಗೋಸ್ಕರ ನಾನು ತರ್ತಾ ಇರ್ತೀನಿ. ಸೊ ನನ್ನ ವಿಡಿಯೋ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದರೆ ಕೆಲಸ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ನಾಳೆ ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.